ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ದೇವರ ದಾಸಿಮಯ್ಯ ಜಯಂತಿ ಅಂಗವಾಗಿ ಪಟ್ಟಣದ ಸಂತೆ ಬಜಾರ್ನಲ್ಲಿ ಇರುವ ಶ್ರೀ ರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿ ಸುದ್ದಿಗೋಷ್ಠಿ ಮಾಡಲಾಗಿದೆ. ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ತಾಲೂಕು ಘಟಕ ಮಾನ್ವಿ ವತಿಯಿಂದ ದಿನಾಂಕ 27/4/2025 ಭಾನುವಾರ ಪಟ್ಟಣದ ತೊಗಟವೀರ ಶ್ರೀ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ಆದ್ಯ ವಚನಕಾರ ನೇಕಾರ ಸಂತ ವಿಶ್ವಮಾನ್ಯ ಶರಣ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಹಾಗೂ ಸಮುದಾಯದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಒಕ್ಕೂಟದ ಅಧ್ಯಕ್ಷ ಕೆಇ ನರಸಿಂಹ ಹೇಳಿದರು. ನೇಕಾರ ಸಮುದಾಯಗಳ ಒಕ್ಕೂಟದಲ್ಲಿ ನಮ್ಮ ಭಾಗದಲ್ಲಿ ತೊಗಟವೀರ, ದೇವಾಂಗ, ಕುರುಹಿನ ಶೆಟ್ಟಿ, ಪದ್ಮಶಾಲಿ, ಪಟ್ಟಸಾಲಿ, ಸಕುಳಸಾಲಿ ಹೀಗೆ 6 ಒಳ ಪಂಗಡಗಳ ಸಮುದಾಯಗಳು ಬರುತ್ತೆ. ಎಲ್ಲಾ ಸೇರಿ ತಾಲೂಕಿನಲ್ಲಿ ಸುಮಾರು 3,000ಕ್ಕೂ ಹೆಚ್ಚು ಜನಸಂಖ್ಯೆ ಇದೆ. ಇವರೆಲ್ಲರನ್ನ ಒಟ್ಟಿಗೆ ಸೇರಿಸಬೇಕು, ಪರಸ್ಪರ ಒಗ್ಗೂಡಿ ಕೆಲಸ ಮಾಡಿ ನೇಕಾರ ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದಿದ್ದಾರೆ. ಹಾಗೂ ಭಾನುವಾರ ನಡೆಯುವ ಸಮಾರಂಭದ ಭಾಗವಾಗಿ ಹಿರೇಬಾವಿ ಹತ್ತಿರ ಇರುವ ದೇವರ ದಾಸಿಮಯ್ಯ ವೃತ್ತದಿಂದ ಸಂಜೆ 4 ಗಂಟೆಗೆ ಕುಂಭ ಕಳಸ ವಾದ್ಯದೊಂದಿಗೆ ದಾಸಿಮಯ್ಯನ ಭಾವಚಿತ್ರ ಮೆರವಣಿಗೆ ಆರಂಭಗೊಂಡು ತೊಗಟವೀರ ಚೌಡೇಶ್ವರಿ ದೇವಾಲಯಕ್ಕೆ ಬರುತ್ತೆ. ನಂತರ ಸರಿಯಾಗಿ ಸಂಜೆ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಚಿವರು ಆದ ಎನ್ಎಸ್ ಬೋಸರಾಜ್, ಶಾಸಕ ಹಂಪಯ್ಯ ನಾಯಕ್, ಮಾಜಿ ಶಾಸಕ ರಾಜ್ ವೆಂಕಟಪ್ಪ ನಾಯಕ್, ಗಂಗಾಧರ್ ನಾಯಕ್, ಬ್ಯಾಗವಾಡ ಬಸನಗೌಡ ಭಾಗವಹಿಸಲಿದ್ದಾರೆ. ಆದ್ದರಿಂದ ನೇಕಾರ ಸಮುದಾಯದ ಎಲ್ಲಾ ಬಂಧುಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೆಎ ನರಸಿಂಹ ಕೋರಿದ್ದಾರೆ. ದಿನಾಂಕ 27/4/2025 ಆರಂಭವಾಗುತ್ತೆ. 4 ಗಂಟೆಗೆ ಹಿರೇಬಾವಿ ಹತ್ರ, ನೇಕಾರಪೇಟೆ ಹಿರೇಬಾವಿ ಹತ್ರ ದೇವರ ದಾಸಿಮಯ್ಯ ವೃತ್ತ ಇದೆ. ಆ ವೃತ್ತದಿಂದ ಮೆರವಣಿಗೆ ಕಾರ್ಯಕ್ರಮ ಇದೆ. ದೇವರ ದಾಸಿಮಯ್ಯನವರ ಭಾವಚಿತ್ರದ ಭವ್ಯ ಮೆರವಣಿಗೆ ಇದೆ. ಕುಂಭ ಕಳಶ ವಾದ್ಯದೊಂದಿಗೆ ಆ ಮೆರವಣಿಗೆ ಹಿರೇಬಾವಿ, ದೇವರ ದಾಸಿಮಯ್ಯ ವೃತ್ತ, ಅನಂತರ ಸಣ್ಣ ಬಜಾರು, ಚೌಡೇಶ್ವರ ಗುಡಿಗೆ ಹೋಗ್ತದೆ. ಸಂಜೆ 6 ಗಂಟೆಗೆ ಮೆರವಣಿಗೆ ಗುಡಿ ತಲುಪಿದ ತಕ್ಷಣ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಆ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಸನ್ಮಾನ್ಯ ಸಚಿವರಾದಂಥ ಎನ್ಎಸ್ ಬೋಸರಾಜ್ ಸರ್ ಅವರು ಮಾಡಲಿದ್ದಾರೆ. ಜೊತೆಗೆ ಅವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ದೇವರ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಸನ್ಮಾನ್ಯ ಶಾಸಕರಾದಂಥ ಜಿ ಹಂಪಯ್ಯ ನಾಯಕ್ ಸಾವ್ಕಾರ್ ಅವರು ನೆರವೇರಿಸಲಿದ್ದಾರೆ. ಜೊತೆಗೆ ಅವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಘನ ಉಪಸ್ಥಿತಿ ಮಾಜಿ ಶಾಸಕರಾದಂಥ ಬಸನಗೌಡ ಬ್ಯಾಗವಾಡ ಸರ್ ಅವರು, ಗಂಗಾಧರ್ ನಾಯಕ್ ಸರ್ ಅವರು, ಆಮೇಲೆ ರಾಜಾ ವೆಂಕಟಪ್ಪ ನಾಯಕ್ ಸರ್ ಅವರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಾರೆ. ಜೊತೆಗೆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಇದೆ. ದೇವರ ದಾಸಿಮಯ್ಯನವರ ಕುರಿತು ನೇಕಾರ ಸಮುದಾಯಗಳ ಸಮಸ್ಯೆಗಳು, ಸವಾಲುಗಳು ಕುರಿತು ಸಾಹಿತಿ ಗಣೇಶ್ ಬಾಬು ಯಾಳಗಿ ಸರ್ ಅವರು ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ಜೊತೆಗೆ ಅವತ್ತಿನ ಕಾರ್ಯಕ್ರಮದಲ್ಲಿ ಪುರಸಭೆಯ ಮುಖ್ಯ ಅಧ್ಯಕ್ಷರು, ಜೊತೆಗೆ ಜಿಲ್ಲಾ ನೇಕಾರ ಸಮುದಾಯದ ಅಧ್ಯಕ್ಷರು ಮತ್ತು ಈಗಾಗಲೇ ಹೇಳಿದ್ಮೇಲೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಕೂಡ ವಿವಿಧ ಸಮುದಾಯ, ಇಲ್ಲಿ ನೇಕಾರ ಒಕ್ಕೂಟದಲ್ಲಿ ತೊಗಟವೀರ ಕ್ಷತ್ರಿಯ ಸಮಾಜ, ದೇವಾಂಗ ಸಮಾಜ, ಕುರುವಿನ ಶೆಟ್ಟಿ ಸಮಾಜ, ಪದ್ಮಸಾಲಿ ಸಮಾಜ, ಸಕುಳಸಾಲಿ ಸಮಾಜ, ಈ ಎಲ್ಲ ಸಮಾಜಗಳು ಬರ್ತವೆ. ಆ ಎಲ್ಲ ಸಮಾಜದ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಇರ್ತಾರೆ. ಮತ್ತು ನೇಕಾರ ಒಕ್ಕೂಟದ ಮಹಿಳಾ ಮಂಡಳಿಯ ಅಧ್ಯಕ್ಷರು ಶ್ರೀಮತಿ ಸರೋಜಾ ಅವರು ಕೂಡ ವೇದಿಕೆ ಮೇಲೆ ಇರ್ತಾರೆ. ಆ ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ಎಲ್ಲರಿಗೂ ಕೂಡ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಈ ಪತ್ರಿಕಾಗೋಷ್ಠಿ ಮೂಲಕ ಕೇಳಿಕೊಳ್ಳೋದೇನೆಂದರೆ, ನೇಕಾರ ಸಮುದಾಯದ ಸಮಸ್ತ ಬಂಧುಗಳು ಕಾರ್ಯಕ್ರಮದಲ್ಲಿ, ಅವತ್ತು ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮತ್ತು ದೇವಸ್ಥಾನದಲ್ಲಿ ನಡೆಯುವಂಥ ವೇದಿಕೆ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು. ವಿಶೇಷವಾಗಿ ಇದು ಒಂದು ಸಣ್ಣ ಸಮುದಾಯ ಆಗಿರೋದ್ರಿಂದ ತಾಲೂಕಿನಾದ್ಯಂತ ಸುಮಾರು ಒಂದು 3-3.5 ಸಾವಿರ ಜನ ಮಾತ್ರ ಇದ್ದಾರೆ. ಆ ಜನರನ್ನು, ನೇಕಾರ ಸಮುದಾಯದ ಜನರನ್ನು ಒಗ್ಗೂಡಿಸಬೇಕು, ಒಂದು ಕಡೆ ಸೇರಿಸಬೇಕು, ಅವರ ಸಮಸ್ಯೆಗಳನ್ನು ಚರ್ಚಿಸಬೇಕು, ಆ ಕುರಿತಂತೆ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತದೆ. ಹಾಗಾಗಿ ಎಲ್ಲ ನಮ್ಮ ಸಮುದಾಯದ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಕೋರಿಕೊಳ್ತಾ ಇದ್ದೇನೆ. ಜೊತೆಗೆ ಸಾರ್ವಜನಿಕರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ವಿಶೇಷವಾಗಿ ಮಾಧ್ಯಮದ ಮಿತ್ರರು ಕೂಡ ಅವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಕಾರ್ಯಕ್ರಮಕ್ಕೆ ಗೌರವವನ್ನು ತರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದಾರೆ. ಮಾನ್ವಿ ತಾಲೂಕು ಘಟಕ ಇದು ಬೆಂಗಳೂರು ಒಂದು ನೇತೃತ್ವದಲ್ಲಿ ನಡೀತಾಯಿದೆ. ಎಲ್ಲ ನಮ್ಮ ನೇಕಾರ ಸಮಾಜ ಎಲ್ಲ ಸ್ವಾಮೀಜಿಗಳು ಸೇರಿ ಒಂದು ಒಕ್ಕೂಟ ಅಂತೇಳಿ ಮಾಡಿದ್ವಿ. ಯಾಕಂದರೆ ನಮ್ಮ ಸಮಾಜ ಸಣ್ಣ ಸಮಾಜ, ಎಲ್ಲ ತಲ್ಲಿ ಎಲ್ಲ ಸಮಾಜ ಟೋಟಲಿ 29 ಪಂಗಡ ಇದ್ದರೂ ಕೂಡ ಕೆಲವು ತಾಲೂಕಿನಲ್ಲಿ 7 ಪಂಗಡ, 3 ಪಂಗಡ, ಆ ಪಂಗಡ ಇದ್ದವರೆಲ್ಲ ಅವರ ಜಿಲ್ಲಾದಾಗ ಒಂದು 9 ಪಂಗಡ ಇದ್ದಾರೆ. ಇಲ್ಲಿ ಮಾನ್ವಿ ತಾಲೂಕಿನಾಗ 4 ಪಂಗಡ ಸಿಗ್ತದೆ. ಹಾಗಾಗಿ ಎಲ್ಲ ಈ ಒಂದು ನೇಕಾರ ಒಕ್ಕೂಟಗಳಿಂದ ಒಂದು ಎಲ್ಲರಿಗೂ ನಮ್ಮ
ಸಮುದಾಯದ ಒಗ್ಗಟ್ಟು ಮಾಡಿ ಮತ್ತು ಎಲ್ಲ ಒಂದು ಸಮುದಾಯದ ಗೌರ್ಮೆಂಟಿನ ಸವಲತ್ತುಗಳನ್ನು ಅವರಿಗೆ ಕೊಡಿಸ್ಬೇಕಂತ ಉದ್ದೇಶದಿಂದ ಮತ್ತು ಅವರಿಗೆ ಒಗ್ಗಟ್ಟು ಎಲ್ಲ ನಮ್ಮ ಹತ್ರ ಇರಲಿ ನೇಕಾರ ಸಮುದಾಯಗಳಿಗೆ ಈ ಒಂದು ಸಮಾವೇಶವನ್ನು ಏರ್ಪಡಿಸಿ ಪ್ರತಿಯೊಂದು ಜಯಂತಿ ದಿವಸ ಮಾಡ್ತಿದ್ವು ಅವತ್ತು ಅನುಕೂಲ ಆಗಲಾರ್ದ ಸಂಬಂಧ 21ನೇ ತಾರೀಕು ನಾವು ನೇಕಾರ ದೇವರದಾಸಿಮಯ ಜಯಂತಿಯನ್ನು ಏರ್ಪಡಿಸಿದ್ವಿ. ಇದು 1046ನೇ ಜಯಂತಿ ಅಂತೇಳಿ ನಾವು ಭಾವಿಸಿ ಈ ಒಂದು ಸಮಾವೇಶವನ್ನು ಏರ್ಪಡಿಸಿ ತಾಲೂಕು ಮಟ್ಟದಲ್ಲಿ ಮತ್ತು ನಮ್ಮ ಎಲ್ಲ ಸಮಾಜದಲ್ಲಿ ಪ್ರತಿಭಾವಂತವರು ಮತ್ತು ಎಲ್ಲ ಒಂದು ಮೆಡಿಕಲ್ ಫೀಲ್ಡ್ ಆಯಿತು, ಸಮಾಜ ಸೇವೆ ಆಯಿತು, ಎಲ್ಲರೂ ಗುರುತಿಸಿ ಅವರಿಗೆ ಒಂದು ವೇದಿಕೆ ಮೇಲೆ ಸನ್ಮಾನ ಮಾಡಲು ಈ ಒಂದು ವೇದಿಕೆಯ ಮುಖಾಂತರ ಅವರಿಗೂ ಸನ್ಮಾನ ಮಾಡಿ ಗೌರವಿಸಬೇಕಂತ ಒಂದು ಉದ್ದೇಶಗಳಿಂದ ಮಾಡ್ತೀವಿ. ಮತ್ತು ಸಮಾಜದ ನೇಕಾರ ಸಮಾಜ ಬಂದು ಒಗ್ಗಟ್ಟಾಗಿ ನಮ್ಮ ತಾಲೂಕಿನಲ್ಲಿ ಆಯಿತು, ಜಿಲ್ಲಾ ಮಟ್ಟದಲ್ಲಿ ಆಯಿತು ಹೋಗಲ್ಲ ಅಂತೇಳಿ ಒಂದು ಉದ್ದೇಶದಿಂದ ಈ ಒಂದು ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಎಲ್ಲರೂ ಇದಕ್ಕೆ ತಾವುಗಳು ಸಹಕರಿಸಬೇಕು ಮತ್ತು ಎಲ್ಲ ನಮ್ಮ ಒಂದು ಚಿಕ್ಕ ಸಮಾಜವನ್ನು ವಿನಂತಿಯನ್ನು ಎಲ್ಲರಿಗೂ ಒಂದು ಗೌರ್ಮೆಂಟ್ ಮುಖಾಂತರ ತಾವು ತಿಳಿಸ್ಬೇಕು, ನಮ್ಮ ಒಂದು ಪತ್ರಿಕೆ ಮುಖಾಂತರ ಎಲ್ಲರಿಗೂ ಒಂದು ವಿಚಾರ ಮಾಡಬೇಕು ಅಂತ ಉದ್ದೇಶದಿಂದ ನಮ್ಮ ಒಂದು ಪತ್ರಿಕಾ ಮುಖಾಂತರ ನಾವು ಕೋರಿಕೊಳ್ಬೇಕು. ಇದೇ ಸಂದರ್ಭದಲ್ಲಿ ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.